ಶಿವಮೊಗ್ಗ ನಗರದ ಕೆಲವು ವಾರ್ಡ್ಗಳಲ್ಲಿ ಕಳೆದ ಕೆಲವು ದಿನಗಳಿಂದ ತಾಂತ್ರಿಕ ಕಾರಣಗಳಿಂದಾಗಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ಉಂಟಾಗಿರುವ ವ್ಯತ್ಯಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಶಾಸಕರಾದ ಎಸ್ ಎನ್ ಚೆನ್ನೈ ಅವರು ಇಂದು ಶಿವಮೊಗ್ಗದ ನ್ಯೂಮಂಡಿ ವಾಟರ್ ಪಂಪ್ ಹೌಸ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳದಲ್ಲಿದ್ದ ಜಲಮಂಡಳಿ ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಯಿಂದ ಪ್ರಸ್ತುತ ನಡೆಯುತ್ತಿರುವ ದುರಸ್ತಿ ಕಾರ್ಯದ ಪ್ರಗತಿಯ ಮಾಹಿತಿಯನ್ನು ಪಡೆದುಕೊಂಡ ಶಾಸಕರು ಶಿವಮೊಗ್ಗ ನಗರದ ಜನತೆಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಯುದ್ಧೋಪಾದಿಯಲ್ಲಿ ಕೆಲಸ ನಿರ್ವಹಿಸಲು ಆದೇಶಿಸಿದರು. ತಾಂತ್ರಿಕ ಅಡಚಣೆಯನ್ನು ಸಂಪೂರ್ಣವಾಗಿ ನಿವಾರಿಸಿ ಎಂದಿನಂತೆ ವ್ಯವಸ್ಥಿತವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಗರದ ಜನತೆಗೆ ಕುಡಿಯುವ ನೀರಿನ ಕೊರತೆಯಾಗದಂತೆ ಪರ್ಯಾಯ ಕರಡು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಾರ್ವಜನಿಕರಿಗೆ ಉಂಟಾಗಿರುವ ಈ ತಾತ್ಕಾಲಿಕ ತೊಂದರೆಯನ್ನು ಜಲಮಂಡಳಿಯು ಶೀಘ್ರದಲ್ಲೇ ಬಗೆಹರಿಸಲಿದ್ದು ನಾಗರಿಕರು ಸಹಕರಿಸಬೇಕಾಗಿ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಹಾಗೂ ಜಲಮಂಡಳಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸ್ಥಳೀಯ ಪ್ರಮುಖರು ಹಾಜರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಚನ್ನಬಸಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ವೇಗವಾಗಿ ವಾಹನ ಚಲಾಯಿಸಬೇಡ, ಹಠಾತ್ ಬ್ರೇಕ್ ಬೇಡ, ಸಡನ್ ಟರ್ನ್ ಬೇಡ, ಹೆಡ್ಲೈಟ್ ಆನ್ ಇಡಿ. ಬ್ರೇಕ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಖಚಿತಪಡಿಸಿಕೊಳ್ಳಿ. ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವ ಸಾಧ್ಯತೆ ಇರುತ್ತದೆ. ರಸ್ತೆ ಮೇಲೆ ನೀರು ನಿಂತಿರುವಾಗ ಸುರಕ್ಷಿತವಾಗಿ ವಾಹನ ಚಲಾಯಿಸಿ. ಬೈಕ್ ಸವಾರರು ರೈನ್ಕೋಟ್ ಮತ್ತು ಹೆಲ್ಮೆಟ್ ಧರಿಸಿ. ಮೊಬೈಲ್ನಲ್ಲಿ ಮಾತನಾಡುತ್ತಾ ರೈಡ್ ಮಾಡಬೇಡಿ. ಟೈರ್ಗಳ ಟ್ರೆಡ್ ಹಿಡಿತ ಮತ್ತು ಗಾಳಿಯ ಒತ್ತಡವನ್ನು ಪರಿಶೀಲಿಸಿ. ಅನಗತ್ಯ ಪ್ರಯಾಣವನ್ನು ತಪ್ಪಿಸಿ. ಸುರಕ್ಷಿತರಾಗಿರಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಶಿವಮೊಗ್ಗದಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದಕ್ಕೆ ಮೂಲ ಕಾರಣ ನೀರಿಲ್ಲ ಅಂತಲ್ಲ, ಮಿಷನರಿ ಬಹಳ ಪ್ರಮುಖವಾಗಿ ನಮಗೆ ಕ್ಲೀನ್ ಮಾಡಿ ಹೊರಗಡೆ ಕಳಿಸುವಂತ ಒಂದು ವಾಟರ್ ಸಪ್ಲೈ ಮಾಡುವಂತ ಯಂತ್ರ ಏನಿದೆ ಅದು ಭೂಮಿ ಒಳಗಡೆ ಇರುತ್ತೆ, ಕೆಳಗಡೆ ಇದೆ. ಬಹಳ ವರ್ಷದ ಹಿಂದೆ ಕಟ್ಟಿದಂತ ಒಂದು ಕ್ಯಾಲಿಫ್ಲವರ್ ಡೈರಿ ಫ್ಯಾಕ್ಟರೇಟರ್ ಅಂತ ಕರೀತಾರೆ. ಅದು ಬಹಳ ಹಿಂದೆ ಮಾಡಿದಂಥದ್ದು. ನಾವು ಅದನ್ನ ಒಂದು ಹಂತಕ್ಕೆ ಸರಿಪಡಿಸಬೇಕು ಅಂತೇಳಿ ಹೋದಾಗ ಅಲ್ಲಿ ಬೇರೆ ಸಮಸ್ಯೆಗಳು ಉದ್ಭವ ಆಗಿದ್ದಿದೆಯಲ್ಲ, ಇದು ಈ ನೀರಿನ ವ್ಯತ್ಯಯಕ್ಕೆ ಕಾರಣ. ಏನೇನು ವ್ಯತ್ಯಾಸ ಆಯಿತು ಅಂದರೆ, ಮನೆಯಲ್ಲಿ ಸಂಪು ವ್ಯತ್ಯಾಸ ಆಗಿ ಒಡೆದೋಗಿ ಕೆಳಗಡೆ ನೀರು ಹೋಗುತ್ತಲ್ಲ, ಆ ಪರಿಸ್ಥಿತಿ ಬಂದ ನೀರೆಲ್ಲ ನೆಲಕ್ಕೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಕಾಂಕ್ರೀಟ್ ಓಪನ್ ಆಗಿಬಿಟ್ಟಿತ್ತು. ಇಡೀ ಸುತ್ತ ದೊಡ್ಡ ಟ್ಯಾಂಕ್ ಅದು. ಆ ಸುತ್ತ ಇರುವಂಥ ವ್ಯವಸ್ಥೆ ವ್ಯತ್ಯಾಸ ಆದಂಥ ಪರಿಣಾಮ ಶಿವಮೊಗ್ಗ ನಗರದ 30% ಜನವಸತಿ ಪ್ರದೇಶಕ್ಕೆ, ಶಿವಮೊಗ್ಗ ನಗರದ 30% ಜನವಸತಿ ಪ್ರದೇಶಕ್ಕೆ ನೀರು ವ್ಯತ್ಯಾಸ ಆಯಿತು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಹಾಗಾಗಿ ಸಮರೋಪಾದಿಗಳಿಗೆ ಕಾರ್ಯವನ್ನು ಅಧಿಕಾರಿಗಳು ರಾಘವೇಂದ್ರ ಮತ್ತು ನಮ್ಮ ಜೀವನ ಇಲಾಖಾ ಪಕ್ಕ ಇದ್ದಾರೆ. ವಿಶೇಷವಾಗಿ ಮಹೇಶ, ಅವನು ಮೂರ್ತಿ, ಇವರೆಲ್ಲರೂ ಕೂಡ ವಿಶೇಷವಾಗಿ ಮೂರ್ತಿಯವರೆಲ್ಲ ತುಂಬ ಕೆಲಸ ಮಾಡ್ತಿದ್ದಾರೆ. ಶ್ರಮ ಹಾಕಿದಂಥ ಪರಿಣಾಮ ಇದು ದೊಡ್ಡದಾದಂಥ ಅನಾಹುತವನ್ನು ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಿರ್ದಿಷ್ಟ ತೊಂದರೆ ಆಗಿದೆ. ಆ ತೊಂದರೆಗೆ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ಕಾರ್ಪೊರೇಷನ್ ಮುಂದೆ ಬಂದಿದೆ. ಈಗಾಗಲೇ 10 ಟ್ಯಾಂಕರ್ಗಳಿಗೆ ಕಾರ್ಪೊರೇಷನ್ ಕೂಡ ಅಲಿಸನೆಲ್ಲ ಕೊಟ್ಟಿದೆ. ಟ್ಯಾಂಕರ್ಗಳಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ಅದು ತಾತ್ಕಾಲಿಕ ಅಷ್ಟೇ.
12 ಟ್ಯಾಂಕರ್ ಇವತ್ತಿಂದ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದೆ ಡಿಸ್ಟ್ರಿಬ್ಯೂಷನ್ಗೆ. ನಾಳೆ ಅವಶ್ಯಕತೆ ಬಿದ್ದರೆ ಇನ್ನೂ ಒಂದು 10 ಟ್ಯಾಂಕರ್ಗಳನ್ನು ಜೋಡಿಸ್ಕೊಳ್ಳೋ ಪ್ರಯತ್ನ ಮಂಡಳಿ ಕಡೆಯಿಂದ ನಡೆಯುತ್ತೆ. ಅಂದ್ರೆ ಇಷ್ಟು ವಸ್ತುಸ್ಥಿತಿ ನಾಗರಿಕರ ಗಮನಕ್ಕೆ ಯಾಕೆ ತರ್ತಾ ಇದೀವಿ ಅಂತ ಹೇಳಿದ್ರೆ, ಇದೆಲ್ಲದರ ಜೊತೆಗೆ ಈ ಕಾರ್ಯನೂ ಕೂಡ ಮಳೆ ಬಂದರೂ ಕೂಡ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಸುಮಾರು 45 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಈಗಾಗಲೇ ಬಂದು ನಿಂತ್ಕೊಂಡಿದೆ. ಇದು ವಿಶೇಷವಾದಂಥ ರೀತಿಯೊಳಗಡೆ ಕಾರ್ಯ. ಅಂದರೆ ಕಷ್ಟಪಟ್ಟು ಮಾಡ್ತಿರುವಂಥ ಕಾರ್ಮಿಕರು, ಶಿವಮೊಗ್ಗ ನಗರದ ಜನತೆ, ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದರೆ ಕಷ್ಟದ ಸಮಯದೊಳಗಡೆ ಅವ್ರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇನ್ನು 4 ದಿನಕ್ಕೆ ಅವರ ಶ್ರಮ ಇವತ್ತು ಪ್ರತಿಫಲ ಕೊಡುತ್ತೆ. ಆ 45 ಜನ ಕಾರ್ಮಿಕರ ಶ್ರಮ ಈಗ ನಮಗೆ ಫಲ ಕೊಡುತ್ತೆ. 4 ದಿನಕ್ಕೆ ವಿಶೇಷವಾಗಿ 4 ಅಂತ ಹೇಳಿದೆ, 1-2 ದಿನ ಆಚೆ ಈಚೆ, ಕನಿಷ್ಠ 6 ದಿನದ ಒಳಗಾಗಿ ಈ ಒಂದು ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆ ವ್ಯತ್ಯಯ ಆಗಿರೋದು ಸರಿಪಡಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಈಗಾಗಲೇ ನಡೆದಿದೆ, ಕಾರ್ಯ ನಡೀತಾ ಇದೆ. ಹಾಗಾಗಿ ಶಿವಮೊಗ್ಗ ನಗರದ ನಾಗರಿಕರು ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ. ನಾವು ಒಂದಷ್ಟು ನಂಬರ್ಗಳೆಲ್ಲ ನಿಮಗೆ ಕಳಿಸ್ಕೊಡ್ತೇವೆ. ಆ ನಂಬರ್ಗಳು ಆಯಾ ಏರಿಯಾದಲ್ಲಿ ಕೆಲಸ ಮಾಡ್ತಿರೋಂಥ ವಾಟರ್ ಇಂಜಿನಿಯರ್ಗಳು ಅವರೆಲ್ಲರೂ ಕೂಡ ಆ ಎಲ್ಲ ವಾಟರ್ ಇಂಜಿನಿಯರ್ ನಂಬರ್ಗೆ ನಿಮ್ಗೆ ಕಳಿಸ್ಕೊಡ್ತೇವೆ. ಆ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಟ್ಯಾಂಕರ್ಗಳಲ್ಲಿ ತಕ್ಷಣಕ್ಕೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಆ ರೀತಿ ಒಂದು ಯೋಜನೆ ಇವತ್ತು ಬೆಳಗ್ಗೆ ಅಧಿಕಾರಿಗಳ ಜೊತೆ ನಾವು ಸಭೆಗಳನ್ನು ಮಾಡಿದ್ದೇವೆ. ಒಟ್ಟು ಒಂದು ಪೇಪರ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೇವೆ. ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆ ಆ ನೀರನ್ನು ಕಳಿಸುವಂಥ ಕೆಲಸ ಇನ್ಮೇಲೆ ಆಗತ್ತೆ. ಆದರೆ 4-6 ದಿನಗಳಲ್ಲಿ, ಕನಿಷ್ಠ 4-6 ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಮೂಲಿನಂತೆ ನೀರು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಾವು ಅಭಿನಂದನೆ ಸಲ್ಲಿಸೋದು ಯಾರಿಗೆ ಅಂತ ಹೇಳಿದ್ರೆ, ಇವತ್ತು ಆ 45 ಜನ ಕಾರ್ಮಿಕರು ಮೂರ್ತಿ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರಲ್ಲ, ರಾಘವೇಂದ್ರ ಅಧಿಕಾರಿಗಳು, ರಾಘವೇಂದ್ರ ಮತ್ತು ನಮ್ಮ ಜೀವನ್ ಅವರ ಜೀವ ಹೆಣ್ತಾ ಇದೀವಿ ನಾವು, ರಾಘವೇಂದ್ರ ಅವರು ಪ್ರಾರ್ಥನೆ ಮಾಡ್ತಾ ಇದೀವಿ ನಾವು. ಸೊ ಹೀಗೆ ಅದು ಎಲ್ಲದಕ್ಕೂ ಇವತ್ತು ಒಂದು ವಿಶೇಷವಾಗಿ ಅವರು ಶಕ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಎಲ್ಲರೂ ಕೂಡ ನಾನು ಸಲ್ಲಿಸ್ತೇನೆ. ಇನ್ನು 6 ದಿನದ ತನಕ ದಯಮಾಡಿ ನೀರನ್ನು ಮಿತ ವ್ಯವಹಾರ ಮಾಡೋಣ, ಮಿತವಾಗಿ ಬಳಸೋಣ. ಹಾಗೆಯೇ ಬರುವಂಥ ನೀರು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ಳೋ ಕೆಲಸವನ್ನು ಮಾಡೋಣ ಅಂತ ನಾನು ಕೂಡ ನಿಮಗೆ ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ ಆಗಿರೋವಂಥ ಒಂದು ವ್ಯತ್ಯಾಸಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ದಯಮಾಡಿ ಅನ್ಯತಾ ಭಾವಿಸಬಾರದು ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ, ದಯಮಾಡಿ ಆಗಿರೋ ಅನಾಹುತಕ್ಕೆ ನಾವು ಕೂಡ ಕ್ಷಮೆ ಕೇಳ್ತಾ, ನಮಗೆ ಗೊತ್ತಿಲ್ಲದೆ ಆಗಿರೋಂಥ ಅನಾಹುತಗಳಿದೆಲ್ಲದು ಭೂಮಿ ಒಳಗಡೆ ಆಗಿರೋಂಥ ವ್ಯತ್ಯಾಸ ಗೊತ್ತಾಗಿದ್ದಕ್ಕೆ ಇದನ್ನು ಸರಿಪಡಿಸೋ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು 6 ದಿನ ದಯಮಾಡಿ ಕಷ್ಟವನ್ನು ಸಹಿಸ್ಕೊಳ್ಳಿ ಅಂತೇಳಿ, ಸಹಿಸ್ಕೊಳ್ಳೋ ಶಕ್ತಿ ಭಗವಂತನು ಕೂಡ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇವತ್ತಿನ ವ್ಯವಸ್ಥೆಗೆ ಬಂದಿರುವಂಥ ಎಲ್ಲ ನೌಕರರಿಗೆ, 45 ಜನ ನೌಕರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ. ವಾಟರ್ ಬೋರ್ಡ್ ಮೂಲಕನೇ ಎಲ್ಲ ಚಟುವಟಿಕೆ ನಡೀತಾ ಇರೋದು. 24/7 ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಅವರು ವಾಟರ್ ಬೋರ್ಡ್ನಲ್ಲೂ ನಗರ ಪಾಲಿಕೆಗೆ ಹಸ್ತಾಂತರ ಮಾಡಬೇಕು. ಅದನ್ನು ಕೂಡ ಇವತ್ತು ಬೆಳಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಯಾವತ್ತು ಮಾಡಬೇಕಾಗತ್ತೆ, ಯಾವತ್ತು ಮಾಡ್ತೀವಿ ಅನ್ನೋಂಥ ಸಂಗತಿನ ಅವ್ರಿಗೆ ಕ್ಲಾರಿಟಿ ಇನ್ನೂ ಕೊಡ್ತಾರೆ. ಆದರೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಅಧಿಕಾರಿಗಳು ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ಈಗಾಗಲೇ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ.